ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬೆಂಗಳೂರು ಉತ್ತರ ತಾಲೂಕಿನ ಅಂಚೆಪಾಳ್ಯದಲ್ಲಿ ಕಟ್ಟಡ ನಿರ್ಮಾಣ ಕೆಲಸ ಮಾಡ್ತಾ ಇದ್ದಂತಹ 23 ವರ್ಷದ ಮೊಹಮ್ಮದ್ ಎಂಬ ಯುವಕ ತನ್ನ ಸ್ನೇಹಿತರೊಂದಿಗೆ ಚಪ್ಪಲಿ ಖರೀದಿ ಮಾಡಲು ಅಮಿತ್ ಎಂಬುವರ ಫುಟ್ವೇರ್ ಅಂಗಡಿಗೆ ತೆರಳಿದ್ದಾನೆ. ಈ ಸಮಯದಲ್ಲಿ ಮೊಹಮ್ಮದ್, ನಾನು ಸಹ ಬಿಹಾರ್ ಮೂಲದವನು, ನನಗೆ ಕಡಿಮೆ ಬೆಲೆಗೆ ಚಪ್ಪಲಿ ಕೊಡು ಅಂತ ಅಮಿತ್ ಜೊತೆ ವಾದಕ್ಕಿಳಿದು ಜಗಳವಾಡಿದ್ದಾನೆ. ವೈಯಕ್ತಿಕ ಜಗಳ ನಂತರ ಎರಡು ಗುಂಪುಗಳ ನಡುವೆ ಹೊಡೆದಾಟಕ್ಕೆ ತಿರುಗಿದೆ. ಹೊಡೆದಾಟದಲ್ಲಿ ಮೊಹಮ್ಮದ್ಗೆ ಗಂಭೀರ ಗಾಯಗಳಾಗಿವೆ. ತದನಂತರ ಗಾಯಾಳುವನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಈ ಘಟನೆ ಬಳಿಕ ಅಮಿತ್ ಅಂಡ್ ಟೀಮ್ ನಾಪತ್ತೆಯಾಗಿದ್ದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ನಾನು ಹೇಳಿದೆ ಪೊಲೀಸ್ ಸ್ಟೇಷನ್ ಇಲ್ವಾ, ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ನೀವು ಯಾಕೆ ಕೊಡಿದ್ರ ಅಂದರೆ 2 ಏಟು ಅಂತಾರೆ. ಆಮೇಲೆ ಇವರು ಜಗಳ ಆಗಕ್ಕೆ ಕಾರಣ ಏನು ಅಂತ ರೀಸನ್ ನಮಗೂ ಗೊತ್ತಿಲ್ಲ. ಈ ಹುಡುಗ ಏನೋ ಒದೆ ತಿಂದಿರೋ ಹುಡುಗ ಏನೋ ಎಣ್ಣೆ ಹೊಡೆದೇನೋ ನಿಜ. ಅವರು ಎದುರೆದ್ರ ಮನೆಗಿರೋದ್ರಿಂದ ಇವರಲ್ಲಿ ಏನೋ ಮಾತುಕತೆ ಇದ್ರೆ ಸ್ಟೇಷನ್ಗೆ ಬರಬೇಕು. ಆ ಹುಡುಗನ್ನ 4 ಜನ ಕೆಲಸ ಮಾಡೋರು 4 ಜನ ಕೆಳಗಡೆಯಿಂದ ಎತ್ತಾಕೊಂಡು ಹೋಗಿ ಮೇಲ್ಗಡೆ ಡೋರ್ ಎಳೆದ್ಬಿಟ್ಟು ಹೊಡೆದು ಇಮ್ಮಿಡಿಯೇಟ್ಲಿ ಇವ್ರು ಯಾರೋ ಹುಡುಗರು ಅಂತ 10 ಜನ ಹೋಗೋರೆ ಕೇಳಕ್ಕೆ ಸೌಂಡ್ ಕೇಳಿ ಅಷ್ಟು ಹೊಡೆದ್ಬಿಟ್ಟು ಇವ್ರನ್ನ ಡೋರಿಂದ ಆಚೆ ಹಾಕ್ಬಿಟ್ಟು ಇವ್ರು ಓಡೋಗ್ಬಿಟ್ಟವ್ರೆ. ಒಂದು 20 ಜನ ಇದ್ದಾರೆ, ಅಮೀದು ಸೇರಿ 20 ಜನ ಹುಡುಗನ ಹೊಡೆದಿರೋದು. ಇವಾಗ ನೆಲಮಂಗಲ ಕರ್ಕೊಂಡೋದ್ರು, ಪಾಪ ನಮ್ಮ ಅನಿಲ ಎಲ್ಲ ಸೇರಿ ನೆಲಮಂಗಲ ಕರ್ಕೊಂಡೋದ್ರೆ ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾ ಇದ್ರೆ ಆಗೋದಿಲ್ಲ, ಒಂದು 20 ಜನ ಡಾಕ್ಟ್ರು ಅವರು ಸೇರಿದ್ರು, ಆಗಲ್ಲ, ಬ್ಲಡ್ಡೆಲ್ಲ ಬ್ಲಾಕ್ ಆಗಿತ್ತೆ, ಫಸ್ಟು ನೀವು ಅವ್ರನ್ನ ನಿಮಾನ್ಸಿ ಕಳಿಸಿ ಅಂದರು. ಅಲ್ಲಿಗೆ ಹೋಗಿ ಇವಾಗ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಕಾಲಲ್ಲೆಲ್ಲ ಹೊಡೆದಿರೋದಂದೆ ಸಿಸರ್ ತಗೊಂಡು ಮಕ್ಕಕ್ಕೆಲ್ಲ ಚುಚ್ಚಿಬಿಟ್ಟವ್ರೆ. ಅದೇನು ಅಂತ ಗೊತ್ತಿಲ್ಲ. ಅವನು ತೊಂದರೆ ದರ್ಬಾರ್ ನಮ್ಮೂರಾಗೆ ಇವತ್ತಂತಲ್ಲ, ಅವ್ನು ಸುಮಾರು ದಿನದಿಂದ ಇದೇ ಕೆಲಸ ಅವನು. ಯಾಕಂದರೆ ಒಂದು ಸುಮಾರು ಸರಿ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ, ಹೆಣ್ಮಕ್ಳಿಗೆ ಅವಶ್ಯಕತೆ ಶಬ್ದದಿಂದ ಮಾತಾಡೋದು, ಆಮೇಲೆ ಅವ್ರಿಗೆ ಪೇಮೆಂಟ್ ಕೊಡೋಲ್ಲ, ಎಣಗಿಸೋದು. ಪೇಮೆಂಟಿಗೆಲ್ಲ ಎಷ್ಟು ಜನ ನಾವೆಲ್ಲ ಹೋಗಿ ಅಕ್ಕಪಕ್ಕರು ಹೋಗಿ ಪೇಮೆಂಟ್ ಕೊಡಿಸಿದ್ದೀವಿ. ಅವ್ನು ಫಸ್ಟು ಕಾಲೋನಿ ಒಳಗೆ ಇದ್ದಿತ್ತು, ಇಲ್ಲಿಂದ ಅವ್ನು ಇಂಪ್ರೂವ್ಮೆಂಟ್ ಆದ. ನಮ್ಮೂರಾಗ ಯಾರು ಸಪೋರ್ಟ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಒಟ್ನಾಗ ನಾನು ಸಪೋರ್ಟ್ ಮಾಡೋರ್ಗೆ ಒಂದೇ ಮಾತು ಹೇಳ್ತೀನಿ, ನಮ್ಮ ಊರಲ್ಲಿ ಬಂದು ನಮ್ಮ ಊರು ಹಾಳಾಗೋಕ್ಕೆ ಕಾರಣ ಅಂತವ್ರೆ, ಬೇರೆ ಯಾವುದೂ ಇಲ್ಲ. ಇವನು ಕೆಲಸ ಮಾಡಿ ಇವನಿಗೇನೋ ತೊಂದರೆ ಆದರೂ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ ಸರ್. ಆ ಹುಡುಗ ನೋಡಿ ಅಂಥದ್ದು ಜೀವ ಹೋದರೆ ಅವ್ನು ಜೀವ ತಂದು ಕೊಡ್ತಾನ? ಅವನು ನಮ್ಮೂರಿಗೆ ದುಡಿಯೋಕ್ಕೆ, ಬೆಂಗಳೂರಿಗೆ ದುಡಿಯೋಕ್ಕೆ ಬಂದಿರೋದು, ಇವರು ದುಡಿಯೋಕ್ಕೆ ಬಂದಿರೋದು. ಅದರಲ್ಲಿ ಯಾಕೆ ಸರ್ ಹೊಡಿಯೋಂಥದ್ದು? ಇವತ್ತು ಆ ಹುಡುಗನ ಉಸಿರೇ ನೆಟ್ಟಿಗಿಲ್ಲ, ಬಾಯಿ ತೆಗೆದ್ರೆ ಬ್ಲಡ್ ಬರ್ತೈತಿ. ಇವನು ಅನಿಲ ಎತ್ಕೊಂಡು ಹೋಗಿದ್ದಾನೆ, ಅವ್ನ ಮೈ ಫುಲ್ಲು ಬ್ಲಡ್ಡೇ ಇತ್ತು. ಹಂಗೆ ಎತ್ಕೊಂಬಂದ್ರೆ ವಿಡಿಯೋ ಪ್ರತಿಯೊಂದು ನಿಮಗೆ ಕೊಡ್ತೀನಿ ಸರ್. ವಿಡಿಯೋ ನಮ್ಮ ಹತ್ರ ಎಲ್ಲ ಐತೆ. ಯಾಕೆ ಆ ಥರ ಮಾಡಿದ್ರೆ? ಇವಾಗ ಹೊಡೆದ್ಬಿಟ್ಟು ಅವ್ನು ತಪ್ಪು ಮಾಡಿಲ್ಲ ಅಂದರೆ ವಿಚಾರ ಗೊತ್ತಿಲ್ಲ ಸರ್. ಇವನು ಕುಡ್ದಿದ್ದಾನಂತೆ, ಕುಡ್ದು ಗಲಾಟೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಗಲಾಟೆ ಮಾಡಿದ್ರೆ ಇವ್ರು ಹಿಂದಿಯಲ್ಲಿ ಹೇಳ್ತಾರೆ, ಅವರೇ ಇದ್ದಿತ್ತು, ಇವರಿಗೆ ಒಬ್ರಿಗೆ ಗೊತ್ತಿರೋದು. ನನ್ನ ಹೆಸರು ಶೈನಿ ಅಂತ, ಮಹಿಳಾ ಸಂಘಟನೆ.